ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ಬ್ರಹ್ಮಾಂಡದ ಅತ್ಯಂತ ರಹಸ್ಯ ಶಕ್ತಿಗಳು ಮತ್ತು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ. ನಿಮ್ಮನ್ನು ಸೋಲಿಸಲು ಕಾಯುತ್ತಿರುವವರಿಗೆ ಸಿಗಲಿದೆ ತಕ್ಕ ಪಾಠ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ನಮಸ್ಕಾರ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ಮಂಗಳನ ಆಧಿಪತ್ಯವಿರುವ ಅತ್ಯಂತ ರಹಸ್ಯ ಮತ್ತು ದೃಢ ಸಂಕಲ್ಪಕ್ಕೆ ಹೆಸರಾದ ನಿಮ್ಮ ರಾಶಿಗೆ ಬ್ರಹ್ಮಾಂಡವು ಈಗ ಅತ್ಯಂತ ಪ್ರಮುಖವಾದ ಸಂಕೇತಗಳನ್ನು ನೀಡ್ತಾ ಇದೆ. ನಿಮ್ಮ ಜಾತಕ ಮತ್ತು ಕುಂಡಲಿಯಲ್ಲಿನ ಗ್ರಹಗಳ ಈ ಅಪರೂಪದ ಸಂಯೋಜನೆಯು ನಿಮ್ಮ ಆರ್ಥಿಕ ಸ್ಥಿತಿ, ವೃತ್ತಿ ಜೀವನ ಮತ್ತು ಕೌಟುಂಬಿಕ ನೆಮ್ಮದಿ ಹಾಗೂ ಮಾನಸಿಕ ಶಾಂತಿಯ ಮೇಲೆ ತೀವ್ರ ಪ್ರಭಾವ ಬೀರ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ನೀವು ಎದುರಿಸುತ್ತಿರುವ ನಿರಂತರ ಮಾನಸಿಕ ಗೊಂದಲಗಳು, ಆರ್ಥಿಕ ಅಸ್ಥಿರತೆ ಮತ್ತು ಎಲ್ಲವೂ ಕೈಗೂಡಿ ಬರುವಷ್ಟರಲ್ಲಿ ಕೈತಪ್ಪಿ ಹೋಗ್ತಾ ಇದೆ ಎನ್ನುವ ನಿರಾಸೆಗೆ ಈಗ ಅಂತಿಮ ತೆರೆ ಬೀಳುವ ಸಮಯ ಹತ್ತಿರ ಬಂದಿದೆ. ಆದರೆ ನೆನಪಿಡಿ, ಈ ಮಹಾಪರಿವರ್ತನೆಯು ನಿಮ್ಮ ತಾಳ್ಮೆ ಮತ್ತು ವಿಶ್ವಾಸದ ದೊಡ್ಡ ಪರೀಕ್ಷೆಯಾಗಿರುತ್ತೆ. ಈ ಸಂದರ್ಭದಲ್ಲಿ ನೀವು ಅತ್ಯಂತ ತಾಳ್ಮೆಯಿಂದ ಜಾಗರೂಕರಾಗಿ ಕೂಡ ಇರಬೇಕಾಗಿದ್ದು ಅತ್ಯಂತ ಅವಶ್ಯಕ. ನಿಮ್ಮ ತೀಕ್ಷ್ಣ ಬುದ್ಧಿ ಮತ್ತು ತತ್ವನಿಷ್ಠ ಗುಣವನ್ನೇ ಬಂಡವಾಳ ಮಾಡಿಕೊಳ್ಳೋದಕ್ಕೆ ನಿಮ್ಮ ಸುತ್ತಮುತ್ತಲಿರುವ ಕೆಲವು ವ್ಯಕ್ತಿಗಳು ತುಂಬ ಸಿಹಿಯಾಗಿ ಮಾತನಾಡುತ್ತಾ ನಿಮ್ಮನ್ನು ಭಾವನಾತ್ಮಕವಾಗಿ ನಿಯಂತ್ರಿಸಲು ಪ್ರಯತ್ನಿಸ್ತಾ ಇರ್ತಾರೆ. ಇಂಥವರ ಗುಪ್ತ ಉದ್ದೇಶಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಅತಿ ಆಪ್ತರೆಂದು ನೀವು ಭಾವಿಸುವವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕೋದಕ್ಕೆ ಅಥವಾ ನಿಮ್ಮ ಯಶಸ್ಸನ್ನು ತಡೆಯೋದಕ್ಕೆ ಸಂಚನ ರೂಪಿಸ್ತಾ ಇರ್ಬೋದು. ಅದರಿಂದ ಯಾರನ್ನೂ ಕುರುಡಾಗಿ ನಂಬೇಡಿ. ವಿಶೇಷವಾಗಿ ಪ್ರೇಮ, ಸ್ನೇಹ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಅತಿಯಾದ ವಿಶ್ವಾಸ ಬೇಡ. ನಿಮ್ಮ ಜೀವನದಲ್ಲಿ ಎದುರಾಗುತ್ತಿರುವ ಅದೃಶ್ಯ ಅಡೆತಡೆಗಳು ಮತ್ತು ನಕಾರಾತ್ಮಕ ಶಕ್ತಿಗಳ ಪ್ರಭಾವದಿಂದಾಗಿ ನೀವು ಧೃತಿಗೆಡಬೇಡಿ. ಸಂಜೆ ಅಥವಾ ರಾತ್ರಿಯ ಸಮಯದಲ್ಲಿ ನಿಮಗಾಗುವ ಕೆಲವು ವಿಚಿತ್ರ ಅನುಭವಗಳು ಅಥವಾ ನಿಮ್ಮ ಮನಸ್ಸಲ್ಲಿ ಹಠಾತ್ ಮೂಡುವ ಆಲೋಚನೆಗಳು ಬ್ರಹ್ಮಾಂಡದ ಮಾರ್ಗದರ್ಶನ ಆಗಿವೆ. ವೃಶ್ಚಿಕ ರಾಶಿಯವರ ಜಾತಕದಲ್ಲಿ ಈಗ ಧನ ಸೃಷ್ಟಿಯ ಗುಪ್ತ ರಹಸ್ಯಗಳು ಮತ್ತು ಯೋಗಗಳು ಗೋಚರಿಸ್ತಾ ಇವೆ. ಹಳೆಯದಾದ ನಿಂತು ಹೋಗಿದ್ದ ಕೆಲವು ಯೋಜನೆಗಳು ಅಥವಾ ವ್ಯವಹಾರಗಳು ಇದ್ದಕ್ಕಿದ್ದಂತೆ ಪುನರ್ಜೀವನ ಪಡೆಯಲಿವೆ. ಹೊಸ ವ್ಯಾವಸಾಯಿಕ ಉದ್ಯಮಗಳನ್ನು ಪ್ರಾರಂಭ ಮಾಡೋದಕ್ಕೆ ಅಥವಾ ಹೊಸ ಅಪೇಕ್ಷೆಗಳೊಂದಿಗೆ ಮುನ್ನಡೆಯೋದಕ್ಕೆ ಇದು ಸೂಕ್ತ ಸಮಯ. ನಿಮಗೆ ಬರುವ ಒಂದು ಪ್ರಮುಖ ಫೋನ್ ಕಾಲ್ ಅಥವಾ ಸಂದೇಶ ನಿಮ್ಮ ಇಡೀ ದಿನದ ಪರಿವರ್ತನೆಯನ್ನು ಬದಲಾಯಿಸಬಹುದು. ಆರ್ಥಿಕವಾಗಿ ಲಾಭ ತರುವಂತಹ ಕೆಲವು ಪ್ರಸ್ತಾಪಗಳು ನಿಮ್ಮ ಕೈ ಸೇರುತ್ತೆ. ಆದರೆ ಅವುಗಳ ವಾಸ್ತವಿಕತೆಯನ್ನು ಪರಿಶೀಲಿಸದೆ ಯಾವುದೇ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ. ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತಾ ಇಲ್ಲ ಅಂತ ನಿಮಗೆ ಈ ಪರಿವರ್ತನೆ ಅವಧಿಯು ನಿಶ್ಚಿತವಾಗಿಯೂ ಯಶಸ್ಸಿನ ದ್ವಾರಗಳನ್ನು ತೆರೆಯಲಿದೆ. ನಿಮ್ಮ ಶತ್ರುಗಳು ಮತ್ತು ನಿಮ್ಮನ್ನು ದುರ್ಬಲರೆಂದು ಭಾವಿಸಿದವರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುವ ದಿನಗಳು ದೂರ ಇಲ್ಲ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪಗೊಳ್ಳೋದು ಅಥವಾ ವಾದ ವಿವಾದ ಮಾಡೋದು ನಿಮ್ಮ ಆರ್ಥಿಕ ಮತ್ತು ಮಾನಸಿಕ ಶಾಂತಿಗೆ ಭಂಗವನ್ನು ತರಬಹುದು. ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ನಿಮ್ಮ ಕ್ರೋಧವನ್ನು ಹತೋಟಿಯಲ್ಲಿಟ್ಕೊಳ್ಳಿ. ಇಲ್ಲಿದ್ರೆ ನಿಮ್ಮ ಆತುರದ ನಿರ್ಧಾರಗಳು ನಿಮಗೆ ತುಂಬ ದುಬಾರಿಯಾಗಬಹುದು. ನಿಮ್ಮ ಮನೆಯಲ್ಲಿ ಒಂದು ರೀತಿಯ ವಿಚಿತ್ರ ಉತ್ತೇಜನ ಅಥವಾ ಸಣ್ಣ ಗೊಂದಲದ ವಾತಾವರಣ ಸೃಷ್ಟಿಯಾಗಬಹುದು. ಅದನ್ನು ಧೀಮಂತಿಕೆಯಿಂದ ನಿಭಾಯಿಸಿ. ಈಶ್ವರನ ಮತ್ತು ಬ್ರಹ್ಮಾಂಡದ ಸುರಕ್ಷಾ ಕವಚ ನಿಮ್ಮ ಮೇಲಿರೋದ್ರಿಂದ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ದೀರ್ಘಕಾಲ ಕಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಜೀವನದ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಇದೊಂದು ನೂತನ ಅಧ್ಯಾಯದ ಆರಂಭ ಅಷ್ಟೇ. ಹಳೆಯ ಕಹಿ ನೆನಪುಗಳನ್ನು ನಿಮ್ಮನ್ನು ನುಜ್ಜು ಮಾಡೋದಕ್ಕೆ ಮಾಡಿದ ಅವಮಾನಗಳನ್ನು ಮರೆತು ನಿಮ್ಮ ಮೇಲಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ. ಪ್ರಕೃತಿ ನಿಮಗೆ ನೀಡುತ್ತಿರುವ ಪ್ರತಿಯೊಂದು ಸಂಕೇತವನ್ನು ಗಮನಿಸಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ನಿಮ್ಮ ಮನಸ್ಸಿನ ಎಲ್ಲ ಆತಂಕಗಳನ್ನು ದೂರ ಮಾಡಿ ಧನಾತ್ಮಕ ಚಿಂತನೆಗಳೊಂದಿಗೆ ಮುನ್ನಡೆಯಿರಿ. ಈ ವಿಡಿಯೋ ನಿಮಗೆ ಧೈರ್ಯ ನೀಡಿದರೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ತಕ್ಷಣವೇ ಕಾಮೆಂಟ್ ಬಾಕ್ಸಲ್ಲಿ ಹರ ಮಹಾದೇವ ಅಂತ ಬರೆದು ಹಂಚಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಅದ್ಭುತವಾದ ಒಳ್ಳೆಯ ಬದಲಾವಣೆಗಳು ಸಂಭವಿಸುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.